ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಥರ ರೆಸಿನ್ ಕೀಚೈನ್ಸ್ ಹೇಗೆ ನಾನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಅದನ್ನು ಮಾಡಿಬಿಟ್ಟು ಹೇಗೆ ಪ್ಯಾಕ್ ಮಾಡಿ ಹೇಗೆ ಸೆಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧುಸ್ ವರ್ಲ್ಡ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ಗೆ ನಾನು ಲಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಯಾವುದು ಆರ್ಡರ್ಸ್ ಬಂದಿತ್ತು ಅಂತ. ನಾನಿಲ್ಲಿ ರೆಸಿನ್ ಯೂಸ್ ಮಾಡಿಬಿಟ್ಟು ಲೆಟರ್ ಕೀಚೈನ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಲೆಟರ್ ಕೀಚೈನ್ ಆರ್ಡರ್ ಯಾವ್ದು ಬಂದಿದೆ ಅಂತ ಲಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಿಸ್ಟ್ ಮಾಡ್ಕೊಳ್ಳೋದ್ರಿಂದ ಅಕಾರ್ಡಿಂಗ್ಲಿ ನಾವು ಪ್ಲ್ಯಾನ್ ಮಾಡ್ಕೋಬೋದು ಯಾವ ಥರ ಮಾಡೋದು ಅಂತ. ನನಗೆ ಈಗ ಪ್ರೆಸೆಂಟ್ಲಿ 8 ಲೆಟರ್ ಕಿಚನ್ ಆರ್ಡರ್ ಬಂದಿದೆ. ಲೆಟರ್ A3, S2, M1, N1 ಆ್ಯಂಡ್ P1. ಸೊ ಟೋಟಲಿ 8 ಲೆಟರ್ ಕಿಚನ್ಸ್ ಮಾಡಬೇಕೀಗ ನಾನು. ಫಸ್ಟ್ ಏನಿಂದ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಹೇಗೆ ರೆಸಿನ್ ಮಿಕ್ಸ್ ಮಾಡೋದು, ಆಮೇಲೆ ಯಾವ್ಯಾವ ಥರ ಅದರಲ್ಲಿ ಕ್ರಿಯೇಟಿವ್ ಆಗಿ ಕಿಚನ್ಸ್ ಮಾಡೋದು ಅಂತ. ಸೊ ಇದರಲ್ಲಿ ನಾನು ಅಷ್ಟೊಂದು ಡೀಟೇಲಾಗಿ ಏನೂ ಹೇಳೋಕ್ಕಾಗೋದಿಲ್ಲ, ಹಾಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಹೇಗೆ ನಾನು ಆರ್ಡರ್ಸ್ನ ಮಾಡ್ತೀನಿ ಅಂತ. ಇಲ್ಲಿ ಲೆಟರ್ N ಮಾಡ್ತಾ ಇದ್ದೀನಿ. ಇದಕ್ಕೆ ಕ್ರಿಯೇಟಿವ್ ಆಗಿ ಏನು ಮಾಡೋಣ ಅಂತ ನೋಡ್ತಾ ಇದ್ದೆ. ಆಗ ಹಾಗೆ ಸುಮ್ಮನೆ ಗ್ಲಿಟರ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಜಸ್ಟ್ ರೆಸಿನ್ ಪೋರ್ ಮಾಡಿಬಿಟ್ಟು ಅದರಲ್ಲಿ ಕ್ರಿಸ್ಟಲ್ಸ್ ಗ್ಲಿಟರ್ಸ್ ಎಲ್ಲ ಹಾಕ್ಬಿಟ್ಟು ಜಸ್ಟ್ ಮತ್ತೆ ರೆಸಿನ್ ಪೋರ್ ಮಾಡಿದ್ದಷ್ಟೇ. ಈಗ ನೆಕ್ಸ್ಟು ಲೆಟರ್ P ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಡಿಫ್ರೆಂಟಾಗಿ ಎಲ್ಲನೂ ನಾನೀಗ ಮಾಡ್ತಾ ಇರೋ ಎಲ್ಲ ಕೀಚೈನ್ಸು ಡಿಫ್ರೆಂಟಾಗೇ ಇದೆ. ಸೊ ಒಂದೇ ವಿಡಿಯೋದಲ್ಲಿ ನಿಮಗೆ ಡಿಫ್ರೆಂಟ್ ಐಡಿಯಾಸ್ ಬರುತ್ತೆ ಹೇಗೆ ರೆಸಿನ್ ಲೆಟರಲ್ಲಿ ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ. ಸೊ ಇದರಲ್ಲಿ ನಾನು ಫ್ಲವರ್ಸ್ ಹಾಕ್ತಾಯಿದ್ದೀನಿ. ರೆಸಿನ್ ಪೋರ್ ಮಾಡಿಬಿಟ್ಟು ಅದಕ್ಕೆ ಈ ಥರ ಮಿನಿಚೂರ್ ಫ್ಲವರ್ಸ್ ಇರುತ್ತೆ, ಅದನ್ನು ಹಾಕಿಬಿಟ್ಟು, ಇದು ಡ್ರೈಡ್ ಫ್ಲವರ್ಸ್ ಅಲ್ಲ ಮಿನಿಚೂರ್ ಫ್ಲವರ್ಸ್ ಅಂತ ಬರುತ್ತೆ, ಅದನ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಲೆಟರ್ Pಗೆ ಫ್ಲವರ್ಸ್ ಯೂಸ್ ಮಾಡಿದೆ, ಲೆಟರ್ Nಗೆ ಗ್ಲಿಟರ್ಸ್ ಯೂಸ್ ಮಾಡಿದೆ. ಸೊ ಎರಡೂ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ಈಗ ನೆಕ್ಸ್ಟ್ ಲೆಟರ್ A ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮಿಕಾ ಪೌಡರ್, ಸಿಲ್ವರ್ ಮಿಕಾ ಪೌಡರ್ ತೊಗೊಂಡೆ, ಆಮೇಲೆ ಟ್ರಾನ್ಸ್ಪರೆಂಟ್ ರೆಸಿನ್ ತೊಗೊಂಡಿದ್ದೀನಿ. ಎರಡು ಮಿಕ್ಸ್ ಮಾಡಿಬಿಟ್ಟು ಒಂದು ಲೆಟರ್ನ ಕ್ರಿಯೇಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಈ ಥರ ಡ್ರೈಡ್ ಫ್ಲವರ್ಸ್ ಇತ್ತು ರೆಡ್ ಕಲರ್ದು, ಅದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ ಲೆಟರಲ್ಲಿ. ಈ ಥರ ಡಿಫ್ರೆಂಟಾಗಿ ಯಾವ್ದು ಬೇಕಾದ್ರೂ ಐಡಿಯಾಸ್ ಮಾಡ್ಬೋದು ನೀವು. ನಾನು ಆ್ಯಕ್ಚುಲಿ ಸ್ಪೆಸಿಫಿಕ್ಕಾಗಿ ರೆಸಿನ್ ಆರ್ಟ್ನ ಕಲ್ತ್ಕೊಂಡೆಲ್ಲ ಮಾಡ್ತಾಯಿಲ್ಲ, ಹಾಗೆ ನನಗೆ ಹಾಬಿ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನಾನೇ ಎಲ್ಲೂ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿಲ್ಲ, ಹಾಗೆ ಹಾಬಿ ಥರ ಸ್ಟಾರ್ಟ್ ಮಾಡಿಕೊಂಡೆ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಆಮೇಲೆ ಕ್ರಿಯೇಟಿವಿಟಿಗೆ ತುಂಬ ಸ್ಕೋಪ್ ಇತ್ತು. ಸೊ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಟ್ರೈ ಮಾಡ್ಬೋದು, ತುಂಬ ಈಸಿನೇ ಇದೆ. ಈ ವಿಡಿಯೋ ನೋಡಿಬಿಟ್ಟು ಒಂದು ಸಲ ಟ್ರೈ ಮಾಡಿ. ಈ ಥರ ಸಿಲ್ವರ್ ಮಿಕಾ ಪೌಡರ್, ವೈಟ್ ಮಿಕಾ ಪೌಡರ್ ಆ್ಯಂಡ್ ರೆಡ್ ಫ್ಲವರ್ಸ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ರೆಸಿನ್ ಯೂಸ್ ಮಾಡಿ ಒಂದು ಲೆಟರ್ ಮಾಡ್ತಾಯಿದ್ದೀನಿ ಹೀಗೆ. ನೆಕ್ಸ್ಟ್ ಲೆಟರ್ M. ಇದಕ್ಕೂ ಅಷ್ಟೆ ವೈಟ್ ಮಿಕಾ ಪೌಡರ್ದು ಉಳಿದಿತ್ತು, ಅದನ್ನೇ ಹಾಗೆ ಪೋರ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಇನ್ನೊಂದು ಪಿಂಕ್ ಮಿಕಾ ಪೌಡರ್ ಪರ್ಪಲ್ ಒನ್ನ ಮಿಕ್ಸ್ ಮಾಡಿ ಈ ಥರ ಎರಡು ಶೇಡ್ನ ಮಿಕ್ಸ್ ಮಾಡೋಣ, ಆ ಥರ ಎಫೆಕ್ಟ್ ಕೊಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇದು ಔಟ್ಕಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎಲ್ಲನೂ, ನೀವು ಆಮೇಲೆ ನೋಡ್ಬೋದು. ಇದು ಆ್ಯಕ್ಚುಲಿ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪರ್ಫೆಕ್ಷನ್ ಬರ್ತಾ ಹೋಗುತ್ತೆ. ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಮಾಡಿದ್ಮೇಲೆ ಪರ್ಫೆಕ್ಷನ್ ಎಲ್ಲ ನೀವು ಅಂದ್ಕೊಂಡಿದ್ದ ಥರನೇ ಬರುತ್ತೆ. ಸೊ ಲೆಟರ್ M ಮೊದಲೇ ಯಾವ್ಯಾವ ಲೆಟರ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಟ್ಕೊಂಡ್ರೆ ನಿಮಗೆ ಒಂದೇ ಸ್ಟ್ರೆಚ್ಚಲ್ಲಿ ಯಾವುದೆಲ್ಲ ಮಾಡ್ಬೋದು ಅಂತ ಡಿಸೈಡ್ ಮಾಡ್ಕೋಬೋದು. ಬಿಕಾಸ್ ರೆಸಿನ್ 24 hours ಬೇಕಾಗುತ್ತೆ ಕಂಪ್ಲೀಟಾಗಿ ಕ್ಯೂರ್ ಆಗೋಕ್ಕೆ, ಡ್ರೈ ಆಗೋಕ್ಕೆ. ಅದಕ್ಕೆ ಮೊದಲೇ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಈಗ ಲೆಟರ್ S ಮಾಡ್ತಾಯಿದ್ದೀನಿ. ಇದಕ್ಕೆ ಡ್ರೈಡ್ ರೋಸ್ ಪೆಟಲ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಯೆಲ್ಲೋ ಕಲರ್. ಇದೆಲ್ಲ ನೀವು ಇದೇ ಥರ ಮಾಡಬೇಕಂತ ಇಲ್ಲ, ನೀವು ಇದನ್ನೇ ಫಾಲೋ ಮಾಡ್ಬೋದು, ಆರ್ ನಿಮ್ಗೆ ಏನು ಇಷ್ಟ ಬರುತ್ತೋ ಆ ಥರ ಮಾಡ್ಬೋದು. ಅದು ನಿಮ್ಮ ಕ್ರಿಯೇಟಿವಿಟಿ ಅಷ್ಟೇ. ನಿಮ್ಮ ಥಾಟ್ಸ್ ಹೆಂಗಿರುತ್ತೆ, ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ ಹೆಂಗಿರುತ್ತೆ, ಬೇಸ್ಡ್ ಆನ್ ದ್ಯಾಟ್ ನಿಮ್ಗೆ ಇಷ್ಟ ಬಂದಿದ್ದ ಥರ ಆರ್ಟ್ನ ಮಾಡ್ಕೋಬೋದು. ಸೊ ನಾನಿಲ್ಲಿ ಎಸ್ಸಲ್ಲಿ ಎಡ್ಜಸಲ್ಲಿ ರೋಸ್ ಪೆಟಲ್ಸ್ ಹಾಕ್ತಾಯಿದ್ದೀನಿ ಯೆಲ್ಲೋ ಕಲರ್ದು. ಮಿಡ್ಲಲ್ಲಿ ಗೋಲ್ಡ್ ಫಾಯಿಲ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಡ್ಜಸಲ್ಲಿ ರೋಸ್ ಪೆಟಲ್ಸ್ ಹಾಕಿದೆ. ಸ್ವಲ್ಪ ರೆಸಿನ್ ಪೋರ್ ಮಾಡಿದಾಗ ನೀವೇನಾದ್ರು ಇನ್ಸರ್ಟ್ ಮಾಡಿರೋದು ಸ್ವಲ್ಪ ಮಿಸ್ಪ್ಲೇಸ್ ಆಗುತ್ತೆ, ಮತ್ತು ಅದನ್ನ ಹಾಗೆ ಮೂವ್ ಮಾಡಿಬಿಟ್ಟು ಪ್ಲೇಸ್ ಮಾಡ್ಕೋಬೋದು. ಈಗ ಮಿಡ್ಲಲ್ಲಿ ಗೋಲ್ಡ್ ಫಾಯಿಲ್ ಹಾಕ್ತಾಯಿದ್ದೀನಿ. ಇದನ್ನು ನೀವು ರೆಸಿನ್ ಜೊತೆ ಮಿಕ್ಸ್ ಮಾಡಿನೂ ಹಾಕ್ಬೋದು, ಅದರ್ವೈಸ್ ಹಾಗೇನೂ ಹಾಕ್ಕೋಬೋದು. ಈ ಥರ ಗೋಲ್ಡ್ ಫಾಯಿಲ್ ಆ್ಯಂಡ್ ಯೆಲ್ಲೋ ರೋಸ್ ಪೆಟಲ್ಸಿಂದ S ಲೆಟರ್ ಮಾಡಿದೆ. ನಿಮಗೆ ಮಾಡ್ತಾ ಮಾಡ್ತಾನೂ ಕ್ರಿಯೇಟಿವ್ ಐಡಿಯಾಸ್ ಬರ್ತಾ ಹೋಗುತ್ತೆ.
ಇನಿಷಿಯಲಿ ಸ್ವಲ್ಪ ಐಡಿಯಾಸ್ ಇರ್ಬೋದು, ಆಮೇಲೆ ತುಂಬಾ ಐಡಿಯಾಸ್ ಬರ್ತಾ ಹೋಗುತ್ತೆ ಪ್ರಾಕ್ಟೀಸ್ ಮಾಡ್ತಾ. ಈಗ ನೆಕ್ಸ್ಟ್ ಲೆಟರ್ ಎ ಮಾಡ್ತಾಯಿದ್ದೀನಿ. ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಕಂಪ್ಲೀಟಾಗಿ ಬ್ಲೂ ಕಲರ್ ಗ್ಲಿಟರ್ನ ಪೋರ್ ಮಾಡ್ತಾಯಿದ್ದೀನಿ ಒಂದು ಸೈಡ್, ಇನ್ನೊಂದು ಸೈಡ್ ಪ್ಲೇನ್ ರೆಸಿನ್ ಪೋರ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಥರ ಏನಾದರೂ ಲೆಟರ್ಸ್ ಅದು ವರ್ಡಿಂಗ್ಸ್ ಪ್ಲೇಸ್ ಮಾಡೋದಾದರೆ ಮಾಡ್ಬೋದು ನೀವು. ನಾನಿಲ್ಲಿ ಬಿ ಬೆಸ್ಟ್ ಅಂತ ವರ್ಡ್ ಇರೋದು ಶೀಟ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಅದನ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಜಸ್ಟ್ ರೆಸಿನ್ ಪೋರ್ ಮಾಡಿದ್ರೆ ಆಯಿತು. ನಿಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ. ಬಿ ಬೆಸ್ಟ್ ವರ್ಡಿಂಗ್ಸ್ ಕಾಣಿಸ್ಬೇಕು ಅಂತ ನಾನು ಒಂದು ಸೈಡ್ ಮಾತ್ರ ಟ್ರಾನ್ಸ್ಪರೆಂಟ್ ರೆಸಿನ್ ಹಾಕ್ತಾಯಿದ್ದೀನಿ. ಅದು ಆ ಕಡೆ ಇನ್ನೊಂದು ಕಡೆ ಎಲ್ಲ ನೀವು ಗ್ಲಿಟರ್ ರೆಸಿನೇ ಹಾಕ್ಕೋಬೋದು. ಸೊ ನೆಕ್ಸ್ಟ್ ಅದಾದಮೇಲೆ ಎಲ್ಲ ನಾನು ನಿಮಗೆ ಅನ್ಮೋಲ್ಡ್ ಮಾಡೋದೆಲ್ಲ ತೋರಿಸ್ತೀನಿ ಎಂಡಲ್ಲಿ. ಈಗ ಎಲ್ಲ ಒಂದು ಸಲ ಪ್ರೊಸೀಜರಲ್ಲಿ ಲೆಟರ್ಸ್ ಎಲ್ಲ ಮಾಡೋದು ತೋರಿಸೋಣ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ಸೊ ಇನ್ನೊಂದು ಲೆಟರ್ ಏ ಬೇಕಿತ್ತು ನನಗೆ, ಅದನ್ನು ನೆಕ್ಸ್ಟ್ ಡೇ ಮಾಡಿದ್ದು. ಇದಕ್ಕೆ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ಫುಲ್ ಫಸ್ಟೇ ವೈಟ್ ರೆಸಿನ್ ಪೋರ್ ಮಾಡಿಬಿಟ್ಟು ಅದಕ್ಕೆ ಬಿ ಬೆಸ್ಟ್ ಅಂತ ವರ್ಡ್ದು ಇನ್ಸರ್ಟ್ ಶೀಟ್ ಇಟ್ಬಿಟ್ಟು ಅದ್ರ ಮೇಲೆ ಕಂಪ್ಲೀಟಾಗಿ ರೆಡ್ ಗ್ಲಿಟರ್ ಪೋರ್ ಮಾಡ್ತಾಯಿದ್ದೀನಿ. ಸೊ ಎರಡೂ ಲೆಟರ್ಸ್ ತುಂಬಾ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಕಾಣಿಸುತ್ತೆ ನಿಮಗೆ. ಆಗಲೇ ಮಾಡಿದೆಯೇ ಬೇರೆ ಥರ ಕಾಣಿಸುತ್ತೆ, ಈಗ ಮಾಡಿದೆಯೇ ಬೇರೆ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಲೆಟರ್ ಎಸ್ ಮಾಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, ಒಂದು ಸೈಡ್ ಬ್ರೌನ್ ಮೇಕಪ್ ಪೌಡರ್ ಯೂಸ್ ಮಾಡಿದ್ದು ರೆಸಿನ್ ಪೋರ್ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಟ್ರಾನ್ಸ್ಪರೆಂಟ್ ರೆಸಿನ್ ಪೋರ್ ಮಾಡ್ತಾಯಿದ್ದೀನಿ. ಹಾಫ್ ಆ್ಯಂಡ್ ಹಾಫ್ ಥರ ಇರುತ್ತೆ ಇದು. ಒಂದು ಕಡೆ ವೈಟ್ ಟ್ರಾನ್ಸ್ಪರೆಂಟ್ ಕಂಪ್ಲೀಟ್ಲಿ, ಇನ್ನೊಂದು ಕಡೆ ಬ್ರೌನ್. ಇದು ಸ್ವಲ್ಪ ಶೈನಿ ಇರುತ್ತೆ ಬ್ರೌನ್ ಮೇಕಪ್ ಪೌಡರ್ ಆ್ಯಡ್ ಮಾಡಿರೋದ್ರಿಂದ. ಇದನ್ನ ಪರ್ಲ್ ಪೌಡರ್ಸ್ ಅಂತ ಕೂಡ ಕರೀತಾರೆ. ಸೊ ಬನ್ನಿ, ಈಗ ಅನ್ಮೋಲ್ಡ್ ಮಾಡೋ ಟೈಮ್ ಇದೆ. ಮೋಸ್ಟ್ ಫೇವ್ರೇಟ್ ಪಾರ್ಟ್ ಆ್ಯಕ್ಚುಲಿ. ನಿಮ್ಮ ಕ್ರಿಯೇಟಿವಿಟಿ ಹೇಗೆ ಬಂದಿದೆ ಅಂತ 24 hours ವೆಯ್ಟ್ ಮಾಡಿ ನೋಡ್ಬೋದು. ಸೊ ಇದು ಲೆಟರ್ ಪಿ ಮಾಡಿದ್ದು ಮಿನಿಚೂರ್ ಫ್ಲವರ್ಸ್ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ಲೆಟರ್ ಎನ್, ಇದು ಗ್ಲಿಟರ್ಸ್ ಹಾಕ್ಬಿಟ್ಟು ಮಾಡಿದ್ದು. ಇದೂ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಎಲ್ಲೂ ಏರ್ ಬಬಲ್ಸ್ ಎಲ್ಲ ಏನಿಲ್ಲ, ಕಂಪ್ಲೀಟಾಗಿ ಕ್ಯೂರ್ ಆಗಿದೆ. ಎಲ್ಲೂ ಏನು ಶೇಪೆಲ್ಲ ಏನೂ ಡಿಫ್ರೆಂಟ್ ಆಗಿಲ್ಲ. ಬಿಕಾಸ್ 24 hours ವೆಯ್ಟ್ ಮಾಡಿದ್ರೆ ನಿಮಗೆ ಅದು ಕಂಪ್ಲೀಟಾಗಿ ಕ್ಯೂರ್ ಆಗಿ ಡ್ರೈ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಜಸ್ಟ್ ಪರ್ಲ್ ಪೌಡರ್ಸ್ ಅವ್ರ ಮೇಕಪ್ ಪೌಡರ್ಸ್ ಯೂಸ್ ಮಾಡಿದ್ದು. ಇದೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ವೈಟ್ ಮೇಕಪ್ ಪೌಡರ್ ಆ್ಯಂಡ್ ರೆಡ್ ಫ್ಲವರ್ಸ್ ಯೂಸ್ ಮಾಡಿರೋದು. ಯೂಶ್ವಲಿ ಟ್ರಾನ್ಸ್ಪರೆಂಟ್ ರೆಸಿನಲ್ಲಿ ಮಾಡಿರೋದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಇದು ಲೆಟರ್ ಎ ವಿತ್ ಕಂಪ್ಲೀಟ್ ಗ್ಲಿಟರ್ ಆ್ಯಂಡ್ ವರ್ಡಿಂಗ್ಸ್ ಮಾಡಿದ್ದು ನೋಡ್ಬೋದು ನೀವು. ಬಿ ಬೆಸ್ಟ್ ಅಂತ ಕಾಣಿಸ್ತಾ ಇದೆ. ಈ ಥರ ವರ್ಡಿಂಗ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ನೀವು. ಇದು ಫ್ರಂಟ್ ಸೈಡ್ ಬಿ ಬೆಸ್ಟ್ ಅಂತ ಇದೆ. ನೆಕ್ಸ್ಟ್ ಇದು ಗೋಲ್ಡ್ ಫಾಯಿಲ್ ಆ್ಯಂಡ್ ರೋಸ್ ಪೆಟಲ್ಸ್ ಹಾಕ್ಬಿಟ್ಟು ಮಾಡಿರೋದು. ಎಲ್ಲನೂ ತುಂಬ ಚೆನ್ನಾಗೇ ಬಂದಿತ್ತು. ನಾನು ಹೇಗೆ ಅಂದ್ಕೊಂಡಿದ್ದೀನೋ ಅದೇ ಥರನೇ ಬಂದಿತ್ತು. ಸೊ ಆರ್ಡರ್ ಬಂದಿತ್ತು, ನಾನು ಕ್ರಿಯೇಟಿವ್ ಆಗಿ ಮಾಡಿದೆ. ಅದು ಆರ್ಡರ್ ತೊಗೊಂಡಿರೋರ್ಗೂ ತುಂಬಾ ಖುಷಿಯಾಗಿದೆ. ನೆಕ್ಸ್ಟ್ ಇದಾಗಲೇ ಬ್ಲೂ ಗ್ಲಿಟರಲ್ಲಿ ಮಾಡಿದ್ದು, ಇದು ರೆಡ್ ಗ್ಲಿಟರಲ್ಲಿ. ಅದು ಜಸ್ಟ್ ವರ್ಡಿಂಗ್ಸ್ನ ಡಿಫ್ರೆಂಟಾಗಿ ಪ್ಲೇಸ್ ಮಾಡಿದ್ದೆ ನಾನು. ಇದು ನೋಡ್ಬೋದು ನೀವು, ಇದು ಈ ಥರ ಕಾಣಿಸುತ್ತೆ. ಎರಡೂ ತುಂಬಾ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಡಿಫ್ರೆಂಟ್ ಡಿಸೈನ್ ಟು. ಇದು ಜಸ್ಟ್ ಬ್ರೌನ್ ಆ್ಯಂಡ್ ವೈಟ್ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದು. ಇದು ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಚೆನ್ನಾಗೇ ಇದೆ. ಸೊ ನೆಕ್ಸ್ಟ್ ಬನ್ನಿ, ಇದು ಕೀಚೈನ್ ಹೂಕ್ ಆ್ಯಡ್ ಮಾಡೋದು, ಕೀಚೈನ್ ಆ್ಯಡ್ ಮಾಡೋದು ಆ್ಯಂಡ್ ಟ್ಯಾಸಲ್ ಆ್ಯಡ್ ಮಾಡಿದ್ದು ಅಷ್ಟೇ. ಸೊ ಕಂಪ್ಲೀಟ್ಲಿ ರೆಡಿ ಆಯಿತು ಕೀ ಬಂಚ್. ಅದು ಹೂಕ್ ಆ್ಯಡ್ ಮಾಡೋದು ಅದೆಲ್ಲ ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೆ ನಾನು. ಸೊ ಇದರಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಆಲ್ಮೋಸ್ಟ್ ನಂದು 8 ಲೆಟರ್ ಆರ್ಡರ್ಸು ರೆಡಿ ಆಗಿದೆ. ಸೊ ಈಗ ಇದನ್ನು ಪ್ಯಾಕ್ ಮಾಡೋಣ ಬನ್ನಿ. ಇದನ್ನ ಪ್ಯಾಕ್ ಮಾಡೋಕ್ಕೆ ಒಂದು ಶೀಟ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಥರ ಕಿಚನ್ ಪ್ಲೇಸ್ ಮಾಡೋಕ್ಕೆ ಸ್ಪೇಸ್ ಇತ್ತು. ಅದರಲ್ಲಿ ಕಿಚನ್ನ ಪ್ಲೇಸ್ ಮಾಡೋದು. ನೀವು ನೋಡ್ಬೋದು ಅಲ್ಲಿ ಹ್ಯಾಂಡ್ಮೇಡ್ ಅಂತ ಇದೆ. ಪ್ಲೀಸ್ ಶೋ ಸಮ್ ಲವ್. ಇಷ್ಟ ಆದರೆ ಹ್ಯಾಂಡ್ಮೇಡ್ ಆರ್ಟ್ಸ್ನ ಪ್ಲೀಸ್ ಪ್ರಮೋಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆರ್ಡರ್ ಏನಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈ ಥರ ಅದನ್ನು ಕಾರ್ಡಲ್ಲಿ ಹಾಕಿಬಿಟ್ಟು ಆಮೇಲೆ ಒಂದು ಟ್ರಾನ್ಸ್ಪರೆಂಟ್ ಕವರಲ್ಲಿ ಹಾಕಬೇಕು. ನೆಕ್ಸ್ಟ್ ಅದನ್ನು ಟ್ರಾನ್ಸ್ಪರೆಂಟ್ ಕವರಲ್ಲಿ ಹಾಕಬೇಕು. ಅದನ್ನು ಈ ಥರ ಸ್ಟಿಕ್ ಮಾಡಬೇಕು, ಬ್ಯಾಕ್ ಸೈಡಲ್ಲಿ ಸ್ಟಿಕ್ ಮಾಡಿ. ಸೊ ಕಂಪ್ಲೀಟ್ಲಿ ಪ್ಯಾಕ್ ಸೇಫಾಗಿ ಕವರ್ ಆಯಿತು ಕೀ ಚೈನ್. ಈ ಥರ ಪ್ಯಾಕ್ ಮಾಡೋದು ಕೀ ಬಂಚಸ್ ನಾನು. ಸೊ ನೆಕ್ಸ್ಟ್ ಇನ್ನೊಂದನ್ನು ಹೇಗೆ ಪ್ಯಾಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಸುಮ್ಮನೆ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮೇಕಿಂಗ್ ಆ್ಯಂಡ್ ಪ್ಯಾಕಿಂಗ್.
ಸೊ ನಮ್ಮ ಕಡೆಯಿಂದನೂ ಸ್ವಲ್ಪ ಲವ್ ತೋರಿಸ್ಬೇಕಲ್ಲ, ಸೊ ಹಾಗಾಗಿ ಥ್ಯಾಂಕ್ ಯು ಅಂತ ಸ್ಟಿಕ್ ಮಾಡ್ತಾಯಿದ್ದೀನಿ ನಾನು ಆರ್ಡರ್ಸ್ ಮೇಲೆಲ್ಲ. ಥ್ಯಾಂಕ್ಸ್ ಫಾರ್ ದ ಆರ್ಡರ್. ಶೋ ಸಮ್ ಲವ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಸೊ ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ಲೆಟರ್ ಕೀಚೈನ್ಸ್ ಎಲ್ಲ ರೆಡಿ ಆಯಿತು. ನನ್ನ ಆರ್ಡರ್ಸ್ ಎಲ್ಲ ಈ ಥರ ರೆಡಿ ಆಗಿದೆ. ಈ ಥರ ಪ್ಯಾಕ್ ಮಾಡಿದ್ದೀನಿ. ಹೋಪ್ ಅವ್ರಿಗೂ ಇಷ್ಟ ಆಗಿದೆ ಆರ್ಡರ್ಸ್ ಕೊಟ್ಟಿರೋರಿಗೆ ಅಂತ ಅಂದ್ಕೊಳ್ತೀನಿ. ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.